ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಪೂರ್ವಕವಾದ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾನು ವಚನಗಳ ಸರಣಿಯನ್ನು ಮುಂದುವರೆಸಲಿದ್ದೇನೆ. ಅದರಲ್ಲಿ ಇಂದು ವಿಡಿಯೋ 39. ಇಂದು ನಾನು ಬಸವಣ್ಣನವರ ವಚನವನ್ನು ಹೇಳಿ ಅದರ ತಾತ್ಪರ್ಯವನ್ನು ಸಹ ಹೇಳುತ್ತೇನೆ. ಹಾಗಾದರೆ ಇನ್ನೇಕೆ ತಡ, ಲೆಟ್ಸ್ ಬಿಗಿನ್ ದ ವಿಡಿಯೋ. ನಾಳೆ ಒಪ್ಪುವುದು ನಮಗಿಂದೇ ಬರಲಿ, ಇಂದು ಬಪ್ಪುವುದು ನಮಗೀಗಲೇ ಬರಲಿ. ಇದಕಾರಂಜುವರು ಇದಕಾರಳುಕುವರು, ಜಾತಸ್ಯ ಮರಣಂ ಧ್ರುವಂ ಎಂಬುದಾಗಿ ನಮ್ಮ ಕೂಡಲ ಸಂಗಮ ದೇವ ಬರೆದ ಬರೆಹವ ತಪ್ಪಿಸುವೆನೆಂದರೆ ಹರಿಬ್ರಹ್ಮಾದಿಗಳಿಗಳವಲ್ಲ. ಈ ವಚನದ ತಾತ್ಪರ್ಯವೇನೆಂದರೆ, ಬಸವಣ್ಣನವರು ಈ ವಚನದಲ್ಲಿ ಮರಣನೆಂಬುದು ಹುಟ್ಟಿದವನಿಗೆ ಅನಿವಾರ್ಯವಾಗಿ ಬರುವುದು ಎಂದು ಹೇಳಿದ್ದಾರೆ. ಆದದ್ದರಿಂದ ಮರಣದ ಭಯ ನನಗಿಲ್ಲ. ಶರಣರು ಮರಣವೇ ಮಹಾನವಮಿ ಎಂದು ತಿಳಿದವರು. ವಿಧಿ ಬರಹವನ್ನು ಯಾರಿಂದಲೂ ಬೇರೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ನಾಳೆ ಬರಬಹುದಾದ ಮರಣ ನನಗೆ ಇಂದೇ ಬರಲಿ, ಇಂದು ಬರಬಹುದಾದ ಮರಣ ನನಗೆ ಈಗಲೇ ಬರಲಿ. ಇದಕ್ಕೆ ಯಾರೂ ಹೆದರುವುದಿಲ್ಲ, ಯಾರೂ ಅಳುಕುವುದಿಲ್ಲ. ಹುಟ್ಟಿದವನಿಗೆ ಮರಣವು ನಿಶ್ಚಿತವು ಎಂಬುದು ಕೂಡಲ ಸಂಗಮ ದೇವನ ಬರಹವು. ಅದನ್ನು ಹರಿಬ್ರಹ್ಮನಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಎಂಬುದನ್ನು ಬಸವಣ್ಣನವರು ಈ ವಚನದಲ್ಲಿ ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋ ಹೇಗಿತ್ತು? ಈ ವಿಡಿಯೋದ ಬಗ್ಗಿನ ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.